ಮದ್ದೂರು ತಾಲೂಕು ಗುಡಿಗೆರೆ ಗ್ರಾಮದಲ್ಲಿ ಮಣಿಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದಲ್ಲಿ ಪರಿಸರ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಪರಿಸರ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಅಣ್ಣೂರ್ ಸತೀಶ್ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ವೇದಿಕೆ ಗಣ್ಯರನ್ನು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಾರ್ಥಿಗಳು ಎತ್ತಿನ ಗಾಡಿಯೊಂದಿಗೆ ಜನಪದ ಕಲೆಗಳ ಪ್ರದರ್ಶನದ ಮೂಲಕ ಮೆರವಣಿಗೆ ನಡೆಸಿ ವೇದಿಕೆಗೆ ಕರೆತಂದರು. ನಂತರ ರೈತರ ಭೂಮಿ ಉಳಿಮೆಗೆ ಸಂಬಂಧಿಸಿದ ಉಪಕರಣಗಳಿಗೆ ಮತ್ತು ಭತ್ತ ರಾಗಿ ರಾಶಿಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗಿಡವನ್ನು ನೆಡಲಾಯಿತು. ನಂತರ ಪರಿಸರ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಅಣ್ಣೂರ್ ಸತೀಶ್ ಅವರು ಮಾತನಾಡಿ, ಯುವ ಸಮುದಾಯ ಪರಿಸರದ ಬಗ್ಗೆ ಜಾಗೃತರಾಗುವ ಜೊತೆಗೆ ಸಮಾಜದ ಜನರಲ್ಲಿಯೂ ಜಾಗೃತಿ ಮೂಡಿಸಬೇಕಾದ ಸ್ಥಿತಿ ಎದುರಾಗಿದೆ. ಯುವ ಶಕ್ತಿಯು ಅತ್ಯಂತ ಬಲಿಷ್ಠವಾದ ಶಕ್ತಿಯಾಗಿದೆ. ಯುವ ಜನರು ತಮ್ಮಲ್ಲಿನ ಕೀಳರಿಮೆಯನ್ನು ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಪೂರ್ವಿಕರು ಬೆಳೆಸಿದಂತಹ ಮರಗಳನ್ನು ನಾವು ಇಂದು ಅಭಿವೃದ್ಧಿ ಕೆಲಸಗಳಿಗೆ ತೊಡಗಿಸಿಕೊಂಡಿದ್ದೇವೆ. ಆದರೆ ಮತ್ತೆ ಗಿಡ ನೆಟ್ಟು ಮರ ಮಾಡುವ ಕೆಲಸಕ್ಕೆ ಮುಂದಾಗಿಲ್ಲ. ಹಾಗಾಗಿ ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ನಿರ್ಮಾಣವಾಗುವಂತೆ ಮಾಡುವ ಜವಾಬ್ದಾರಿ ಎಲ್ಲರಲ್ಲೂ ಇದೆ. ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಎಲ್ಲರಲ್ಲೂ ಇರಬೇಕು. ಜೊತೆಗೆ ಒಂದು ಕಟ್ಟೆ ಗ್ರಾಮದಲ್ಲಿ ಇದ್ದರೆ ಅಂತರ್ಜಲ ವೃದ್ಧಿಯ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ನೀರು ಸಿಕ್ಕಂತಾಗುತ್ತದೆ ಎಂದರು. ಇನ್ನು ಪರಿಸರ ಜಾಗೃತಿ ವೇದಿಕೆ ಗೌರವಾಧ್ಯಕ್ಷ ಚಿಕ್ತಿಮೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪರಿಸರ ಸಂರಕ್ಷಣೆಗೆ ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೂ ಮರಗಳನ್ನು ಬೆಳೆಸಲು ಮುಂದಾಗಬೇಕಿದೆ. ಪ್ರಸ್ತುತ ದಿನದಲ್ಲಿ ಅರಣ್ಯ ಸಂಪತ್ತನ್ನು ನಾಶಗೊಳಿಸಿದ್ದರಿಂದ ಇಂದು ನಾವು ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಾನವನ ಆರೋಗ್ಯಕ್ಕೆ ಪರಿಸರ ಅತ್ಯಗತ್ಯ. ಗಿಡ ಮರಗಳಿಂದ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಸಿಗುತ್ತದೆ. ಈ ಕಾರಣಕ್ಕಾದರೂ ನಾವು ಹೆಚ್ಚಾಗಿ ಮರಗಿಡಗಳನ್ನು ಬೆಳೆಸಬೇಕೆಂದರು. ಹಾಗೆ ಪರಿಸರ ಜಾಗೃತಿ ವೇದಿಕೆ ಉಪಾಧ್ಯಕ್ಷ ತುರಿಚಕ್ನಳ್ಳಿ ಶಂಕರೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಮಾನವನ ದುರಾಸೆಯಿಂದಾಗಿ ಕಾಡು ಅವಸಾನದ ಹಂಚು ತಲುಪಿ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ. ಕಾಡು ಕಣ್ಮರೆಯಾದಂತೆ ಪ್ರಕೃತಿ ವಿಕೋಪದಂತಹ ಘಟನೆಗಳು ಮರುಕಳಿಸಿ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸುತ್ತಿರುವ ಉದಾಹರಣೆಗಳಿದ್ದು, ಇದನ್ನರಿತು ಪ್ರತಿಯೊಬ್ಬರೂ ತಲೆಗೊಂದು ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಪರಿಸರ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಅಣ್ಣೂರ್ ಸತೀಶ್ ಅವರಿಂದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ವೇದಿಕೆಯಲ್ಲಿ ಪರಿಸರ ಜಾಗೃತಿ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಮಣಿಗೆರೆ ರಾಮಚಂದ್ರೇಗೌಡ, ಹೊನ್ನಾಯಕನಹಳ್ಳಿ ಸಂತೋಷ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಂಜು, ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಶಿಬಿರಾಧಿಕಾರಿ ಪಿ ಪ್ರಸನ್ನ, ಡಾಕ್ಟರ್ ಟಿ ಪಾರ್ಥ ಸೇರಿದಂತೆ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲರೂ ಏನು ರಾಷ್ಟ್ರೀಯ ಸೇವಾ ಯೋಜನೆ ಅಂತಾರೆ. ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದಕ್ಕೊಂದು ಅದ್ಭುತವಾದಂತಹ ಶಕ್ತಿ ಇರ್ತಕ್ಕಂಥದ್ದು. ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ ಅದೊಂದು ಶಿಸ್ತಿನ ಶಿಖರ ಅಂತ ಹೇಳ್ಬೋದು. ನಾವು ಶಿಸ್ತನ್ನು ಕಲಿಬೇಕು, ನಾವು ಶ್ರಮದಾನವನ್ನು ಕಲಿಬೇಕು ಅಂತಂದರೆ ನಾವು ರಾಷ್ಟ್ರೀಯ ಯೋಜನೆಗೆ ನಾವು ಪಾದಾರ್ಪಣೆಯನ್ನು ಮಾಡಬೇಕಾಗುತ್ತೆ. ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಬೆಳೆದಂಥವರು ಈ ದೇಶದಲ್ಲಿ ಒಳ್ಳೊಳ್ಳೆಯ ಉನ್ನತವಾದಂಥ ಮಟ್ಟಕ್ಕೆ ಅವರು ಕಲ್ಪಿದ್ದಾರೆ. ಅದ ಕಾರಣ ಏನು ಅಂತಂದರೆ ಅದು ಬರೀ ಶ್ರಮದಾನ ಒಂದಲ್ಲ, ಅದು ಶಿಸ್ತನ್ನು ಕಲಿಸುತ್ತೆ. ಎಲ್ಲಿ ಶಿಸ್ತಿರುತ್ತೆ ಅಲ್ಲಿ ನಾವು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ, ನಾವು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ. ಎಲ್ಲ ನಮ್ಮ ವಿದ್ಯಾರ್ಥಿಗಳ ಕನಸುಗಳಿಗೆ ನಮ್ಮ ಪರಿಸರ ಜಾಗೃತಿ ವೇದಿಕೆ ರೆಕ್ಕೆಯಾಗಿರುತ್ತೆ ಅಂತ ಹೇಳ್ತಾ, ಇದೆಲ್ಲ ಕನಸುಗಳಿಗೆ ಪರಿಸರ ಜಾಗೃತಿ ವೇದಿಕೆ ಮಿಗಿಲಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀವಿ. ನಿಮಗೆಲ್ಲ ದೇವರು ಆಯುಷ್ಯ ಕೊಡಲಿ ಮತ್ತೆ ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಅಂತ ಹೇಳ್ತೇನೆ. ಪರಿಸರದ ಸಮತೋಲನವನ್ನು ಕಾಪಾಡುವ ಜೊತೆಗೆ ಪ್ರಕೃತಿಯನ್ನು ಉಳಿಸುವ ಶಪಥವನ್ನು ಮಾಡುತ್ತೇವೆ. ಪರಿಸರವನ್ನು ಪೋಷಿಸಿ ಎಮ್ಮರವಾಗಿಸಲು ಬದ್ಧರಾಗಿರುತ್ತೇವೆ ಎಂದು ಈ ಮೂಲಕ ಪರಿಸರದ ಮೇಲೆ ಪ್ರಮಾಣ ಮಾಡುತ್ತೇವೆ. ಆದ್ಮೇಲೆ ನಾವು ಗೇಟಿಂದ ಬಸ್ಸಿಂದ ಇಳಿದು ಊರಿಗೆ ಹೋಗ್ಬೇಕಾದ್ರೆ ರಸ್ತೆ ಎರಡು ಬದಿಯಲ್ಲಿ ಇವತ್ತು ಮರಗಳಿವೆ. ಸುಮಾರು 25 ವರ್ಷದಿಂದ ಅವತ್ತು ಸಸಿ ನೆಟ್ಟು ನಾವು ಪರಿಸರ ಜಾಗೃತಿ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಅಕ್ಕಪಕ್ಕ ರಸ್ತೆ ಅಕ್ಕಪಕ್ಕದಲ್ಲಿ ಇವತ್ತು ಮರಗಳು ನೆರಳುಕೊಳ್ತಾವೆ. ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಏನು ಯಶಸ್ವಿಯಾಗಿ ಈ ಶಿಬಿರವನ್ನು ನಡೆಸ್ಕೊಂಡು ಬಂದಿದ್ದೀರಿ. ಮುಂದೆ ಸಹ ನೀವು ನಿಮ್ಮ ಜೀವನದಲ್ಲಿ
ಇಲ್ಲೇನು ಕಲಿತಿದ್ದೀರಿ ಅದನ್ನು ಅಳವಡಿಸ್ಕೊಂಡು ತಮ್ಮ ಒಂದು ಈ ಪರಿಸರ ಪ್ರೇಮವನ್ನು ತಾವೆಲ್ಲ ಹಂಚ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ